ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಥರ್ಡ್ ಸೆಮ್ ಬಿ.ಕಾಮ್ ಇಂಗ್ಲೀಷ್ ಗ್ರಾಮರ್ ನೋಡೋಣ. ಇದು ಬಂದು ನಿಮಗೆ ಇನ್ನೊಂದು ಗ್ರಾಮರ್ ಪಾರ್ಟ್ ಆಗಿರುತ್ತೆ 10 ಅದು 20ಗೆ ಟೋಟಲ್ ನಿಮಗೆ ಗ್ರಾಮರ್ 30 ಮಾರ್ಕ್ಸಿಗೆ ಬರುತ್ತೆ. ಇದರಲ್ಲಿ 5 ಕ್ವಶನ್ಸ್ ಕೊಟ್ಟಿರ್ತಾರೆ, ನೀವು 2 ಅಟೆಂಡ್ ಮಾಡಬೇಕಾದ್ರೆ ಯಾವ ಥರ ಕ್ವಶನ್ಸ್ ಕೊಟ್ಟಿರ್ತಾರೆ ಅಂತ ನೋಡೋಣ. ಇದು ಫಸ್ಟ್ ಕ್ವಶನ್, ಡಿಫೈನ್ ಕಾರ್ಪೊರೇಟ್ ಸ್ಕಿಲ್ಸ್ ಆ್ಯಂಡ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್. ಕಾರ್ಪೊರೇಟ್ ಸ್ಕಿಲ್ಸ್ ಅಂದರೆ ಏನೇನು ಇರಬೇಕಾಗುತ್ತೆ, ಕಮ್ಯುನಿಕೇಷನ್ಸ್, ದೆನ್ ಬಾಡಿ ಲ್ಯಾಂಗ್ವೇಜ್, ದೆನ್ ಆ್ಯಟಿಟ್ಯೂಡ್, ಡಿಸಿಪ್ಲಿನ್, ಡ್ರೆಸ್ಸಿಂಗ್ ಸೆನ್ಸ್, ಈ ಥರ ಎಲ್ಲ ಇರಬೇಕಾಗುತ್ತೆ. ನೀವು ಅದನ್ನು ಒಂದೊಂದು ಪಾಯಿಂಟ್ಸ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ನೋಡಿ, ಕಮ್ಯುನಿಕೇಷನ್ ಸ್ಕಿಲ್, ಶೇರಿಂಗ್ ಐಡಿಯಾಸ್ ಕ್ಲಿಯರಿ ಆ್ಯಂಡ್ ಥಾಟ್ಫುಲ್ ಆಗಿರಬೇಕಾಗುತ್ತೆ. ನ್ಯೂ ಐಡಿಯಾಸ್ ಆ್ಯಂಡ್ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕಾಗುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್, ಟೈಮ್ ಮ್ಯಾನೇಜ್ಮೆಂಟ್. ಅದರಲ್ಲಿ ಶಾರ್ಟ್ ಫಾರ್ಮಾಗಿ ಕೊಟ್ಟಿದ್ದಾರೆ. ನೀವು ಇದೇ ಪಾಯಿಂಟ್ ಹಾಕಿ ಇನ್ನೂ 4 to 3 ಲೈನ್ಸ್ ಎಲಾಬ್ರೇಟ್ ಮಾಡಿ ಬರೀರಿ. ನೆಕ್ಸ್ಟ್ ಬಂದು ಎಕ್ಸ್ಪ್ಲೈನ್ ದಿ ಕೀ ಕಾಂಪೊನೆಂಟ್ಸ್ ಆಫ್ ನೆಗೋಷಿಯೇಷನ್ ಸ್ಕಿಲ್ಸ್. ಅಂದರೆ ಲೈಕ್ ನೆಗೋಷಿಯೇಷನ್ ಸ್ಕಿಲ್ಸ್ ಬಂದು ಪ್ರಿಪ್ರೇಷನ್, ಕ್ಲಿಯರ್ ಕಮ್ಯುನಿಕೇಷನ್ ಆ ಥರ ಆಗಿರುತ್ತೆ. ಅದನ್ನ ನೀವು ಹೇಗೆ ಇಂಪ್ರೂವ್ ಮಾಡ್ಕೊತೀರಾ ಅನ್ನೋದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇದು ನೋಡಿ, ಪ್ರಿಪ್ರೇಷನ್, ಕ್ಲಿಯರ್ ಕಮ್ಯುನಿಕೇಷನ್, ಆ್ಯಕ್ಟಿವ್ ಲಿಸನಿಂಗ್, ಎಮೋಷನಲ್ ಇಂಟೆಲಿಜೆಂಟ್, ಈ ಥರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಡಿಸ್ಕ್ರೈಬ್ ದಿ ಇಂಪಾರ್ಟೆನ್ಸ್ ಆಫ್ ಟೀಮ್ ಬಿಲ್ಡಿಂಗ್ ಇನ್ ಕಾರ್ಪೊರೇಟ್ ಸೆಕ್ಟರ್ಸ್. ಅಂದರೆ ಟೀಮ್ ಬಿಲ್ಡಿಂಗ್ ಕಾರ್ಪೊರೇಟ್ ಸೆಕ್ಟರ್ಸಲ್ಲಿ ನೀವು ಟೀಮ್ ಬಿಲ್ಡಿಂಗ್ ಹೇಗೆ ಮಾಡಬೇಕಾಗತ್ತೆ, ಒಬ್ರ ಜೊತೆ ಕಮ್ಯುನಿಕೇಟಿವ್ ಇರಬೇಕಾಗುತ್ತೆ, ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಆಗುತ್ತೆ, ವರ್ಕಲ್ಲಿ ಲಯಬಲ್ ಆಗಿರಬೇಕಾಗುತ್ತೆ, ಟೀಮ್ ವರ್ಕ್ ಮಾಡ್ತಾ ಇದ್ದರೆ ಬಾಂಡಿಂಗ್ ಮತ್ತು ಬಿಲ್ಡಿಂಗ್ ಎರಡೂ ಸಹ ಆಗುತ್ತೆ. ನೆಕ್ಸ್ಟ್ ಲಿಸ್ಟ್ ಔಟ್ 5 ಕೋರ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಆ್ಯಂಡ್ ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಇನ್ ಎ ಲೀಡರ್ಶಿಪ್ ರೋಲ್. 5 ಕೋರ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಬಂದು ಸ್ಟ್ರಾಟಜಿಕ್ ಪ್ಲಾನಿಂಗ್, ಡಿಸಿಷನ್ ಮೇಕಿಂಗ್, ಟೀಮ್ ಲೀಡರ್ಶಿಪ್, ಕಾನ್ಫ್ಲಿಕ್ಟ್ ರೆಸಲ್ಯೂಷನ್, ಪರ್ಫಾರ್ಮೆನ್ಸ್ ಎವಲ್ಯೂಷನ್. ಇದಿಷ್ಟು ಸ್ಕಿಲ್ಸ್ ಆಗಿರುತ್ತೆ, ಕೋರ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಸ್ಟ್ರಾಟಜಿಕ್ ಪ್ಲಾನಿಂಗ್ ಅಂದರೆ ಸೆಟ್ಸ್ ಡೈರೆಕ್ಷನ್ ಫಾರ್ ದಿ ಟೀಮ್, ಅಂದರೆ ಟೀಮ್ಗೋಸ್ಕರ ಒಂದು ಡೈರೆಕ್ಷನ್ಸ್, ನೀವು ಇದನ್ನ ಕೆಲಸ ಮಾಡಿ ಅಂತ ಹೇಳೋ ಥರ ಆಗಿರುತ್ತೆ. ಡಿಸಿಷನ್ ಮೇಕಿಂಗ್ ಅಂದರೆ ಬೆಸ್ಟ್ ಡಿಸಿಷನ್ ತೊಗೊಬೇಕಾಗುತ್ತೆ ನೀವು ಆ್ಯಕ್ಷನ್ ಮುಖಾಂತರ. ನೆಕ್ಸ್ಟ್ ಟೀಮ್ ಲೀಡರ್ಶಿಪ್ ಅಂದರೆ ಮೋಟಿವೇಟ್ಸ್ ಆ್ಯಂಡ್ ಗೈಡೆನ್ಸ್, ಮೋಟಿವೇಟ್ ಮಾಡಬೇಕಾಗುತ್ತೆ, ಎಂಪ್ಲಾಯೀಸ್ನ ಗೈಡ್ ಮಾಡಬೇಕಾಗುತ್ತೆ ಯಾವ ವಿಧದಲ್ಲಿ ಹೋಗಬೇಕು ಅಂತ. ಕಾನ್ಫ್ಲಿಕ್ಟ್ ರೆಸಲ್ಯೂಷನ್, ಲೈಕ್ ಎಷ್ಟೊಂದು ವರ್ಕ್ಸ್ ಇರುತ್ತೆ ಅದನ್ನೆಲ್ಲ ನೀವು ಫುಲ್ಫಿಲ್ ಮಾಡಬೇಕಾಗುತ್ತೆ ವರ್ಕ್ನ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಎವಲ್ಯೂಷನ್, ಮಾನಿಟರ್ಸ್ ಪ್ರೋಗ್ರೆಸ್ ಆ್ಯಂಡ್ ಇಂಪ್ರೂವ್ಸ್ ರಿಸಲ್ಟ್ಸ್, ವರ್ಕ್ಸ್ನೆಲ್ಲ ಇದು ಮಾಡಬೇಕಾಗುತ್ತೆ. ಇದಿಷ್ಟು ಫಸ್ಟ್ ಪಾರ್ಟ್ ಆಗುತ್ತೆ. ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಮತ್ತೆ ಇದೆ, ಅದರಲ್ಲೂ ಸಹ 10 ಮಾರ್ಕ್ಸ್ ಕ್ವಶನ್ 5 ಕೊಟ್ಟಿರ್ತಾರೆ, ನೀವು 2 ಅಟೆಂಡ್ ಮಾಡಬೇಕಾಗುತ್ತೆ. ಇದರಲ್ಲಿ ಎಕ್ಸ್ಪ್ಲೈನ್ ಎನಿ 5 ಕೋರ್ ಜಾಬ್ ಸ್ಕಿಲ್ಸ್ ದಟ್ ಎನ್ಹಾನ್ಸ್ ಎಂಪ್ಲಾಯಬಿಲಿಟಿ ಇನ್ ಮಾಡರ್ನ್ ವರ್ಕ್ ಪ್ಲೇಸ್. ದಟ್ ಈಸ್ ಕಮ್ಯುನಿಕೇಷನ್ ಸ್ಕಿಲ್, ಪ್ರಾಬ್ಲಮ್ ಸಾಲ್ವಿಂಗ್, ಟೈಮ್ ಮ್ಯಾನೇಜ್ಮೆಂಟ್, ಅಡಾಪ್ಟಬಿಲಿಟಿ, ಟೆಕ್ನಿಕಲ್ ಪ್ರೊಫಿಷಿಯನ್ಸಿ. ಇದಿಷ್ಟು ಇರಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ದಿ ಗ್ರೋತ್ ಮೈಂಡ್ಸೆಟ್, ಡಿಸ್ಕಸ್ ಇಟ್ಸ್ ರೋಲ್ ಇನ್ ಹ್ಯಾಂಡ್ಲಿಂಗ್ ವರ್ಕ್ ಪ್ಲೇಸ್ ಚಾಲೆಂಜಸ್ ಆ್ಯಂಡ್ ಫೋಸ್ಟ್ರಿಂಗ್ ಕಂಟಿನ್ಯೂಸ್ ಲರ್ನಿಂಗ್. ಗ್ರೋತ್ ಮೈಂಡ್ಸೆಟ್ ಏನು, ಹೇಗಿರಬೇಕಾಗುತ್ತೆ ಅನ್ನೋದೆಲ್ಲ ಇಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಟೀಮ್ ವರ್ಕ್, ಎಕ್ಸ್ಪ್ಲೇನ್ ಎನಿ 4 ಸ್ಟೇಜಸ್ ಆಫ್ ಟೀಮ್ ಫಾರ್ಮೇಷನ್ ವಿತ್ ಎಕ್ಸಾಂಪಲ್. ಇಲ್ಲಿ ಫಾರ್ಮಿಂಗ್ ಆಗಿರ್ಬೋದು, ದೆನ್ ಬಿಲ್ಡಿಂಗ್ ಆಗಿರ್ಬೋದು, ನಾರ್ಮಿಂಗ್, ಸ್ಟಾರ್ಮಿಂಗ್, ಆ ಥರದ್ದೆಲ್ಲ ಬರುತ್ತೆ. ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆಫ್ ಜಾಬ್ ಸ್ಕಿಲ್ಸ್, ಜಾಬ್ ನಮಗೆ ಎಷ್ಟು ನೀಡಿದೆ ಅನ್ನೋ ಥರ ಸ್ಕಿಲ್ಸ್ ಫಸ್ಟು ಮೀನಿಂಗ್ ಬರ್ದು ಅದಾದಮೇಲೆ ಪಾಯಿಂಟ್ಸ್ ಮಾಡ್ಕೊಂಡು ಹೋಗ್ತೀರಾ. ಈ ಥರ ನಿಮ್ಗೆ ಒಂದು ಸೆಟ್ ಆಫ್ ಕ್ವಶನ್ಸ್ ಕೇಳ್ತಾರೆ. ನಿಮ್ಗೆ ಇನ್ನೂ ಡೀಪ್ ಆಗಬೇಕು ಅಂದರೆ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಇದೇ ಥರದ್ದು ಬೇರೆ ಕ್ವಶನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.